ನಿಮಗೆ ನಾನು ಏನು ಹೇಳಬೇಕಂತ ಗೊತ್ತಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಯಾರು ಹೇಳಿದರು ಇದನ್ನು? ಸೋರ್ಸ್ ಏನು? ತಿಮ್ಮೇಗೌಡನೂ ಹೇಳೋದೆ, ಬೊಮ್ಮೇಗೌಡನೂ ಹೇಳೋದೆ, ನೀವು ಹೇಳೋದೆ. ಯಾರು ಹೇಳಿದರು ನಿಮಗೆ? ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ, ಯಾರೋ ಹೇಳಿದರು, ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ. ನನ್ನನ್ನು ನೇರವಾಗಿ ಕ್ಲಾರಿಫೈ ಮಾಡ್ಬೋದಲ್ಲ ನೀವು? ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನ ಕೊಲೆ ಮಾಡೋ ಬದಲು ನೀವು ನನ್ನನ್ನೇ ನೇರವಾಗಿ ಕೇಳಿದ್ರೆ ಹೇಳ್ಬೋದಲ್ಲ. ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ. ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನ ಯಾವತ್ತೂ ಕೂಡ ನನ್ನ 30 ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಬಹಳ ಸಂಯಮದಿಂದ ನಡ್ಕೊಂಡಿದ್ದೇನೆ. ನೀವು ಅಷ್ಟೇ ನನ್ನನ್ನು ಗೌರವಿಸಿದ್ದೀರಿ. ನಾನು ಆಭಾರಿಯಾಗಿದ್ದೇನೆ, ನಾನು ಖಂಡಿತವಾಗಿ ಆಭಾರಿ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ, ಅದು ನಿಮ್ಗೆ ಒಳ್ಳೇದು ಕಾಣಿಸುತ್ತೆ. ಅದು ಶೋಭೆ ತರೋದಿಲ್ಲ, ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ. ನಾನು ಕೇಳಿ ನೇರವಾಗಿ, ನಾನು ಉತ್ತರ ಕೊಡ್ತೀನಿ. ಹೌದು, ಆ ಥರ ಇದ್ದರೆ ಏನು? ಯಾರು ಹೇಳಿದರು? ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು. ನನ್ನ ಮನೆಯವ್ರ ಹತ್ರನೂ, ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸು. ಆದರೆ ನೀವು ಆಪ್ತರ ಹತ್ರ ಹೇಳಿದರು, ಖಾತೆ ಬದಲಾಯಿಸಿ ಅಂತ ಹೇಳಿದರು, ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು, ಅವ್ರು ಆಗೋದಿಲ್ಲ, ಅದು ನೀವು ಸುಮ್ಮನೆ ಇದ್ಬಿಡಿ ಅಂದರು. ಏನು ಯಾರು ಹೇಳಿದ್ದಿದ್ದೆಲ್ಲ? ಜನರ ಮಧ್ಯೆ ಇರೋ ಖಾತೆ ಅಲ್ಲ, ಯಾರು ಹೇಳಿದ್ದು? ನಿನ್ಗೆ ಹೇಳಿದ್ದು ನಾನು ಏನಪ್ಪ? ನಾನು ಹೇಳಿದ್ದನ್ನ ಯಾರು ಹೇಳಿದ್ದು? ಈಗಲ್ಲ ರೀ ತಗೊಳ್ಳೋದು. ಹಾಕಿ ಮೀಡಿಯಾದಲ್ಲೆಲ್ಲ 2-3 ದಿವಸ ಮಾಡಿ ಎಲ್ಲ ಅಧ್ವಾನ ಮಾಡಿದ್ಮೇಲೆ ಈಗ ಏನು ಕ್ಲಾರಿಫಿಕೇಶನ್ ಕೇಳ್ತೀರಪ್ಪ? ಯಾಕೆ ಮಾಡ್ತೀರಾ ಇಂಥ ಕೆಲಸನ? ಮಾಡಬೇಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಡಬೇಡಿ. ಯಾಕೆಂದ್ರೆ ನಾವು ಭಾಳ ಏನೋ ಒಂದು ಇದರಲ್ಲಿ ಬಂದಿರ್ತೀವಿ ರಾಜಕಾರಣದಲ್ಲಿ. ಆದರೆ ಇದು ಇಂಥದ್ದು ಎಲ್ಲ ಭಾಳ ಜನ ನಮ್ಮನ್ನು ಫಾಲೋ ಮಾಡೋರು ಇದ್ದಾರೆ, ನಮ್ಮ ಅಭಿಮಾನಿಗಳಿದ್ದಾರೆ, ನಮ್ಮ ಕ್ಷೇತ್ರದ ಜನ ಮತದಾರರಿದ್ದಾರೆ. ಏನು ಅಂದ್ಕೊಳ್ತಾರೆ ಅವರು? ಅದರಿಂದ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು, ಮುಂದೆ ಆದರೂ ಕೂಡ ದಯವಿಟ್ಟು ನನ್ನನ್ನು ಕೇಳಿ. ನಿಮ್ ಕಿವಿಗೆ ಬಿತ್ತಲ್ಲ, ನನ್ನನ್ನು ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡು, ಅದನ್ನ ಮಾಡಬೇಡಿ. ಒಂದು ನಿಮಿಷ ಇರ್ರಿ. ನಾನು ಯಾವತ್ತೂ ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ, ದುರದೃಷ್ಟಕರ, ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ. ಪಾಪ 11 ಜನ ತೀರ್ಕೊಂಡಿರೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು. ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ. ನಮಗೂ ನೋವಾಗಿದೆ. ಅಂಥದ್ದಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ, ಇವೆಲ್ಲ ಸವಾಲುಗಳು ನಮಗೆ. ನಾವು ಎದುರಿಸ್ಬೇಕಲ್ವಾ? ಯಾರೋ ಇದು ಕವರ್ಡ್ಸ್ ಥರ ಓಡಿ ಹೋಗೋದಲ್ಲ, ಇದನ್ನು ಎದುರಿಸ್ಬೇಕು. ಅಂಥದ್ರಲ್ಲಿ ನಾನು ಯಾವುದನ್ನು ಕೇಳಿಲ್ಲ, ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ, ಯಾವುದನ್ನು ನಾನು ಮಾತಾಡಿಲ್ಲ. ಅದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇದು ಸುಳ್ಳು. ಯಾರು ಕೂಡ ದಯಮಾಡಿ ಇದನ್ನು ಗಣನೆಗೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನು ಹಾಕಿದ್ದೀರಾ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದೇನೋ ಗವರ್ನರ್ಗೆ ಹೋಗಿತ್ತು, ಗವರ್ನರ್ ಏನೋ ನಿಲ್ಲಿಸಿದ್ದಾರೆ ಹಾಗೆ ಅಂತ ಏನೋ ಇವತ್ತು ಮಾಧ್ಯಮದಲ್ಲಿ ನೋಡಿದೆ. ಅದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ. ಅಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು ಗೊತ್ತಿಲ್ಲ. ಈಗಿರ್ತಕ್ಕಂಥ ಪಟ್ಟಿಯಲ್ಲಿ ಯಾರು ಹೇಳಿದ್ರೋ ಗೊತ್ತಿಲ್ಲ ಅನ್ಯಾಯ ಆಗಿದೆ ಅಂತ. ಸರಿ.